पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ನಾವು ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ, ಮಹಿಮೆಗಳ ಬಗ್ಗೆ ತಿಳಿದುಕೊಳ್ತಾನೆ ಹೋಗ್ತೀವಿ. ಇನ್ನು ಇವತ್ತು ಕೂಡ ಚಿತ್ರ ಪೌರ್ಣಮಿ. ಇನ್ನು ತಮಿಳುನಾಡಲ್ಲಿ ತುಂಬ ಇದು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಅಲ್ಲಿನ ಒಂದು ಈ ಚಿತ್ರ ಪೌರ್ಣಮಿ ಕೂಡ ಅದ್ರ ಬಗ್ಗೆ ಮಾಹಿತಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಮಾತಾ ಅವರನ್ನ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಗುರುವೇ ಶರಣ. ಗುರುವೇ ಶರಣಂ. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಎಲ್ಲ ಜೀವರಾಶಿಗಳಲ್ಲೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಬೇಕು. ನೋಡಿ, ಒಬ್ಬೊಬ್ಬರೂ ಸಹ ಮಂತ್ರಾಲಯಕ್ಕೆ ಹೋಗೋ ಅಂಥವರು ಖಂಡಿತ ಭಗವಂತನ ಒಳ್ಳೆ ಸೇವೆಗಳು ಮಾಡಿಬಿಟ್ಟು ಬನ್ನಿ, ಒಳ್ಳೆಯದಾಗಲಿ. ಅದೇ ರೀತಿ ಪ್ರದಕ್ಷಿಣೆ ಮಾಡಿ, 8 ಅಷ್ಟದಿಕ್ಕುಗಳಲ್ಲೂ ಪ್ರದಕ್ಷಿಣೆ ಮಾಡಿ, ಅಷ್ಟದಿಕ್ಕುಗಳಲ್ಲೂ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ, ಅದೇ ರೀತಿ ನಾವು ಹೆಜ್ಜೆ ನಮಸ್ಕಾರ ಹಾಕಿ ಒಂದೊಂದು ರೀತಿಲಿ. ಆದರೆ ಗಂಡಸರಾಗಿರೋ ಅಂಥವರು ಖಂಡಿತ ಅಂಗ ಪ್ರದಕ್ಷಿಣೆ ಮಾಡಿಸಿ, ಉಳ್ಸೇವೆ ಮಾಡಿಸಿ, ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರೋ ಅಂಥವರು, ಮತ್ತು ಮನಸ್ಸಲ್ಲಿ ತುಂಬ ಕಷ್ಟಗಳಿದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಸಹ ಅಲ್ಲಿಗೆ ಹೋಗಿ ಆ ಭಗವಂತನ ಸೇವೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಬರ್ತೀವಿ ಅನ್ನೋರು ಖಂಡಿತ ನಾವಿರೋಂಥ ಸ್ಥಳಕ್ಕೆ ಬನ್ನಿ. ಎಂಥದ್ದೇ ಆಗಿರಲಿ, ಎಂಥ ದೋಷ ಆಗಿರಲಿ, ಅದನ್ನು ಖಂಡಿತ ಭಗವಂತನ ಆಶೀರ್ವಾದದಿಂದ ಖಂಡಿತ ನಾನು ಸರಿ ಮಾಡಿಕೊಡ್ತೀನಿ. ಇವತ್ತಿನ ದಿವಸ ಚಿತ್ರ ಪೌರ್ಣಮಿ ಇದೆ. ಆ ಪೌರ್ಣಮಿ ಬಗ್ಗೆ ಹೇಳ್ತಾ ಹೋಗೋಣ. ಅಗ್ನಿ ನಕ್ಷತ್ರಕ್ಕೆ ಏನೆಲ್ಲ ಇದೆ ವಿಶೇಷತೆ ನಾವು ತಿಳ್ಕೊಳ್ಳೋಣ. ಗುರುವೇ ಶರಣಂ. ಎಸ್ ಅಮ್ಮ, ಇವತ್ತು ಶುಕ್ರವಾರ. ಮತ್ತು ಇವತ್ತು ದೇವಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ, ಆರಾಧನೆಯನ್ನು ಮಾಡಬೇಕು, ಇವತ್ತಿನ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡಿ. ಖಂಡಿತ. ನೋಡಿ, ಇವತ್ತು ಶುಕ್ರವಾರ ತುಂಬಾ ವಿಶೇಷ ದಿನ. ಹೆಣ್ಮಕ್ಳಿಗೆಲ್ಲ ಅದರಲ್ಲೂ ತುಂಬ ಖುಷಿ ಅಂತ ವಿಷಯ. ಅದರಲ್ಲೂ ನೋಡಿ, ಇವತ್ತು ಚಿತ್ರ ಪೌರ್ಣಮಿ. ನಾವು ಚೈತ್ರ ಪೌರ್ಣಮಿ ಅಂತ ಹೇಳ್ತೀವಿ, ತಮಿಳ್ನಾಡಲ್ಲಿ ಚಿತ್ರ ಪೌರ್ಣಮಿ ಅಂತ ಹೇಳ್ತಾರೆ, ಚಿತ್ರೇ ನಕ್ಷತ್ರ ಅಂತ ಹೇಳ್ತಾರೆ. ಇವಾಗ ಚಿತ್ರ ಮಾಸ ಅಂತ ಹೇಳ್ತಾರೆ. ಅದಕ್ಕೆ ಚಿತ್ರ ಪೌರ್ಣಮಿ ದಿವಸ ನೋಡಿ, ಒಂದೊಂದು ಪೌರ್ಣಮಿ ಸಹ ಆ ಅಗ್ನಿದೇವನ, ಶಿವನ ಪಾರ್ವತಾದೇವಿ ಅರುಣಾಚಲೇಶ್ವರರ ವೈಫ್ ಆಗಿರೋ ಅಂಥ ಉಣ್ಣಾಮಲೈ ಒಂದೊಂದು ಪೌರ್ಣಮಿಗೂ ಸಹ ಪ್ರದಕ್ಷಿಣೆ ಬರ್ತಾರಂತೆ ಗಿರಿವನ. ಹಾಗಾಗಿ ಆ ಬೆಟ್ಟನ ಪ್ರದಕ್ಷಿಣೆ ಬರ್ತಾರಂತೆ. ಕಾರಣ ಏನು ಅಂತಂದರೆ ಒಂದಲ್ಲ ಎರಡಲ್ಲ 108 ಪ್ರದಕ್ಷಿಣೆ ಮಾಡ್ತಾರಂತೆ. ಆ ದೇವಿ ತಾಯಿ ನಮ್ಮ ಜಗನ್ಮಾತಾ ಪಾರ್ವತಾ ಸ್ವರೂಪಿಣಿ ಆದಿಶಕ್ತಿ ಜಗನ್ಮಾತೆ. ನೋಡಿ, ಎಷ್ಟು ಶಕ್ತಿ ಇರ್ಬೋದು ಅಲ್ಲಿ ಅಂತಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪ್ರದಕ್ಷಿಣೆ ಮಾಡೋ ಅಂಥ ಟೈಮಲ್ಲಿ ನೋಡಿ ಏನೇನೆಲ್ಲ, ಎಷ್ಟು ಅಲ್ಲಿ ಇರೋ ಅಂಥ ಮಹಾಮುನಿವರುಗಳು, ಋಷಿಗಳೆಲ್ಲರಿಗೂ ಸಹ ತಾಯಿ ಆಶೀರ್ವಾದ ಸಿಗುತ್ತಂತೆ. ಅವರೆಲ್ಲ ಕಣ್ಣಿಂದ ನೋಡ್ತಾರಂಥ ತಾಯಿನ, ಅಷ್ಟೊಂದು ಪವರ್ ಸಿಗುತ್ತಂತೆ. ಕಾರಣ ಏನು ಅಂತಂದರೆ ಅಲ್ಲಿರೋ ಅಂಥ ತಪಸ್ಸು, ಅಲ್ಲಿರೋಂಥ ಧ್ಯಾನ, ಅಲ್ಲಿ ಮಾಡ್ತಾ ಇರೋಂಥ ಯೋಗಗಳಾಗಲಿ, ಅನ್ನದಾನ ಆಗಲಿ, ರಕ್ತದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಕಣ್ದಾನ ಬರ್ಕೊಡ್ತಾರೆ, ಈ ಥರ ದೇಹದಾನ ಮಾಡಿಕೊಡ್ತಾರೆ. ಎಲ್ಲನೂ ಒಂದೊಂದು ಅಲ್ಲಿ ನೋಡಿದ್ರೆ ಹೇಳಕ್ಕೆ ಸಾಧ್ಯನೇ ಇರಲ್ಲ. ಇವತ್ತಿನ ದಿವಸ ಜನೋಪಜನ. ನಾವು ಅಂತೀವಿ ತಮಿಳ್ನಾಡವ್ರು ಮಾತ್ರನೇ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಾರೆ ಅಂತ. ನೋಡಿ, ಕರ್ನಾಟಕದಿಂದ ಬೇಕಾದಷ್ಟು ಜನ ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಕೇಳಲೇಬೇಡಿ ಎಷ್ಟು ಜನ. ನಾಳೆ ಪೌರ್ಣಮಿ ಅಂದರೆ ನನ್ನ ಹತ್ರನೇ ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ನಾಳೆ ಪೌರ್ಣಮಿ ಇದೆ, ನಾವು ಸಿಗೋದಿಲ್ಲ, ನಮಗೆ ಪೂಜೆನ ಇನ್ನೊಂದು ದಿವಸ ಇಟ್ಕೊಡಿ, ನಾಳೆ ನಾವು ಹೋಗ್ತಾ ಇದ್ದೀವಿ, ತಿರುವಣ್ಣಾಮಲೆಗೆ ಹೋಗಬೇಕು, ಒಂದು ಪೌರ್ಣಮಿ ಸಹ ನಾವು ಮಿಸ್ ಮಾಡಲ್ಲ ಅಂತ. ನನಗೆ ಕೇಳೋಕ್ಕೆ ಎಷ್ಟೊಂದು ಖುಷಿಯಾಗುತ್ತೆ ಗೊತ್ತಾ. ನಿಜ ಹೇಳ್ತೀನಿ, ಇವತ್ತಿನ ದಿವಸ ನಾವು ಅಲ್ಯಾಕಿಲ್ಲ ಅನ್ನಿಸ್ತಾ ಇದೆ. ನೋಡಿ, ಆ ಅಗ್ನಿ ಪರಮಾತ್ಮ ಪಂಚಭೂತದಲ್ಲಿ ಒಂದು ಪಂಚಭೂತದಲ್ಲಿ ಒಂದು ಅಗ್ನಿದೇವ ಅಲ್ಲಿ ನೆಲೆಸಿದ್ದಾರೆ. ಆ ಅಗ್ನಿದೇವನ ಪ್ರದಕ್ಷಿಣೆ ಮಾಡೋ ಅಂಥದ್ದು ಸಾಧಾರಣ ವಿಷಯನೇ ಅಲ್ಲ. ನೋಡಿ, ಹೇಳ್ತಾ ಹೋಗೋಣ. ಅದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಆ ಉಮಾಮಹೇಶ್ವರಿ ಈಶ್ವರ ಆಗಿರೋಂಥವರು ಎಷ್ಟು ಜನಗಳಿಗೆ ಅಲ್ಲಿ ಹೋಗ್ತಾ ಇರೋಂಥ ಭಕ್ತಾದಿಗಳಿಗೆ ಅದೆಷ್ಟು ಆನಂದವಾಗಿ ಅವರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಅಂತ ಅಂದರೆ ಭೂಮಾದೇವಿಗೆ ಕೈಲಾಸ ತಂದು ಭೂ ಕೈಲಾಸ ಇಲ್ಲೇ ನಡೀತಾ ಇದೆ ಅನ್ನೋ ಥರ ಅಲ್ಲಿರುತ್ತೆ. ಒಂದು ಇಡೀ ನಾವು ಅಕ್ಷತೆ ಹಾಕಿದ್ರೂ ಸಹ ಒಂದು ಕಾಳು ಕೆಳಗಡೆ ಬೀಳೋದಿಲ್ಲ. ಅಷ್ಟು
ಅಷ್ಟು ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಗಿರಿವನ ಸುತ್ತುತ್ತಾರೆ, ನಾವು ನಡೆಯೋದೇ ಬೇಕಾಗಿಲ್ಲ, ನಮ್ಮನ್ನು ಹಾಗೇ ಕರ್ಕೊಂಡೋಗ್ತಾರೆ. ಅಷ್ಟು ವಿಶೇಷತೆ ಇರುತ್ತೆ. ಕಾಲಲ್ಲಿ ಸ್ಲಿಪ್ಪರ್ ಹಾಕೋದಿಲ್ಲ. ಇಷ್ಟು ವಯಸ್ಸಾಗಿರೋ ಅಂಥವರೆಲ್ಲ ಸಹ ಅಲ್ಲಿ ಹೋಗೋ ಅಂಥವರೆಲ್ಲ ನೋಡಿದ್ರೆ ಎಷ್ಟು ಮುದ್ದಾಗಿ ವಯಸ್ಸಾಗ್ಬಿಟ್ಟಿರುತ್ತೆ. 80 ವಯಸ್ಸು, 85 ವಯಸ್ಸು, 90 ವಯಸ್ಸು ಈ ಥರ ಎಲ್ಲ ಇರುತ್ತೆ. ಚಿಕ್ಕ ಮಕ್ಕಳು ಸಹ 4 ವಯಸ್ಸು 5 ವಯಸ್ಸು ಮಕ್ಕಳಿಗೂ ಸಹ ಅಲ್ಲಿ ಸ್ಲಿಪ್ಪರ್ ಹಾಕಿರೋದಿಲ್ಲ, ಹಾಗೇ ಪ್ರದಕ್ಷಿಣೆ ಮಾಡಿಸ್ತಾರೆ. ಎಷ್ಟು ವಿಶೇಷತೆ ನೋಡಿ ಆ ಭಗವಂತನಲ್ಲಿ. ಕಾರಣ ಏನು ಅಂದರೆ ನಮ್ಮಲ್ಲಿರೋ ಅಂತಹ ಅಗ್ನಿ ಅಂತ ಜ್ಞಾನೋದಯ ಆಗಲಿ, ನಮ್ಮಲ್ಲಿರೋ ಅಂಥ ಬೆಂಕಿ ಜ್ವಾಲೆ, ಅವರು ಆ ಬೆಂಕಿ ಅಂತ ಇರೋ ಅಂಥ ಕೆಟ್ಟ ಗುಣಗಳಾಗಲಿ, ನಾವು ಮಾತಾಡೋಂಥ ಮಾತುಗಳಲ್ಲಾಗಲಿ ಬೇಕಾದಷ್ಟಿದೆ, ಹೇಳ್ತಾನೆ ಹೋಗ್ಬೋದು. ಸಮಯ ಸಂದರ್ಭಕ್ಕೆ ಯಾವಾಗ ಬೇಕಾದರೂ ನಮ್ಮನ್ನು ನಾವು ಬಳಸ್ಕೊತೀವಿ. ಅದನ್ನೆಲ್ಲನೂ ಭಸ್ಮ ಹಾಕಿ ನಮ್ಮನ್ನು ಕರೆಕ್ಟ್ ಮಾಡೋದೇ ಆ ಗಿರಿವನ. ನಮ್ಮನ್ನು ಕರೆಕ್ಟಾನ ಪೊಸಿಷನ್ಲೇ ತಂದು ಬಿಡೋದೆ. ಒಂದು ಸುತ್ತು ಪ್ರದಕ್ಷಿಣೆ ಮಾಡೋ ಅಂಥದ್ದು ನೋಡಿ 12 ಕಿಲೋಮೀಟರ್. ಆ 12 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡುವಾಗ ಆ ಭಗವಂತ ಒಂದೊಂದು ಹೆಜ್ಜೆಗೂ ಒಂದೊಂದು ನಮಗೆ ಸರ್ವಸಿದ್ಧಿನ ಕೊಡ್ತಾನೇ ಇರ್ತಾರಂತೆ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹೇಳ್ತಾ ಹೋಗ್ತೀನಿ, ಗುರುವೇ ಶರಣಂ. ಅದೇ ರೀತಿ ಮಹಾಲಕ್ಷ್ಮಿ ದಿನ ಇವತ್ತು. ಮಹಾಲಕ್ಷ್ಮಿಗೆ ಯಾವ ರೀತಿ ಎಲ್ಲ ಇರಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಏನು ಅಂತ ಅಂದರೆ ಇವತ್ತಿನ ದಿವಸ ಕಳಸ ಇಟ್ಟು, ಇವತ್ತಿನ ದಿವಸ ಪೌರ್ಣಮಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಇರುತ್ತೆ. ಏನು ಅಂತಂದರೆ ಅದು ಒಂದು ದಿವಸ ನಿಮ್ಗೆ ಖಂಡಿತ ಅವರು ವಿಶೇಷತೆ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಪೌರ್ಣಮಿ ದಿವಸ ಗಿರಿವನದ ಬಗ್ಗೆ ನಾವು ಫುಲ್ಲಾಗಿ ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತಿನ ದಿವಸ ರಾಯರ ಮಠದಲ್ಲೂ ಸಹ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಹಾಗಾಗಿ ಮತ್ತೆ ಬೇಕಾದಂಥ ಎಲ್ಲ ದೇವಸ್ಥಾನಗಳಲ್ಲೂ ಈಗ ಹೋಮ ಮಾಡಿ ಸಹ, ಸತ್ಯನಾರಾಯಣ ಹೋಮ ಮಾಡಿ ಸಹ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ. ಖಂಡಿತ ಪೂಜೆಗೆ ಹೋಗೋ ಅಂಥವ್ರು ಕತೆ ಕೇಳಿ, ಅದೇ ರೀತಿ ಕತೆ ಕೇಳಿ ಪ್ರಸಾದ ತೊಗೊಳ್ದೆ ವಾಪಸ್ ಬರಬೇಡಿ. ಖಂಡಿತ ಅಲ್ಲಿ ತೀರ್ಥ ಪ್ರಸಾದ ಖಂಡಿತ ತೊಗೊಳ್ಳಿ. ಕಾರಣ ಏನು ಅಂತ ಅಂದರೆ ಕತೆ ಕೇಳಿದ ಮೇಲೆ ಪ್ರಸಾದ ತೊಗೊಂಡಿರೋ ವಾಪಸ್ ಬರಬಾರ್ದು. ತೀರ್ಥ ಪ್ರಸಾದ ಖಂಡಿತ ತೊಗೊಳ್ಲೇಬೇಕು. ಅದಕ್ಕೂ ಒಂದು ಸ್ಟೋರಿ ಇದೆ. ಇನ್ನೊಂದು ದಿವಸ ಒಂದು ಸ್ಯಾಟರ್ಡೆ ಬರುವಾಗ ನಾನು ಖಂಡಿತ ನಾಳೆನೇ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತಿನ ದಿವಸ ಚೈತ್ರ ಪೌರ್ಣಮಿ ಅಂದ್ರೇನು, ಆ ಪೌರ್ಣಮಿಗೆ ಏನು ಪವರ್ ಇದೆ, ಪೌರ್ಣಮಿ ಅನ್ನೋದು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಖಂಡಿತ ಫುಲ್ ವಿವರವೇ ನಿಮ್ಮ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಮಾತಾಡೋದ್ರೆ ಪಂಚಭೂತಗಳ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಅಗ್ನಿದೇವನ ಬಗ್ಗೆ ಮಾತಾಡೋಣ. ಯಾಕಂದರೆ ಎಲ್ಲ ಹೋಲಿಸ್ಕೊಂಡ್ರೆ ಪಂಚಭೂತಗಳನ್ನು ಹೋಲಿಸ್ಕೋಬೇಕು. ಯಾಕಂದರೆ ಅವರು ಮುನ್ಸ್ಕೊಂಡ್ರೆ ಪ್ರಪಂಚಕ್ಕೆ ತುಂಬಾ ದೊಡ್ಡ ಗಂಡಾಂತರವೇ ಕಾದಿರುತ್ತೆ. ಸೊ ಈ ವಿಚಾರ ಪಂಚಭೂತಗಳಲ್ಲಿ ಮಾತಾಡೋದಾದ್ರೆ ಅಗ್ನಿದೇವರ ಬಗ್ಗೆ ಮಾತಾಡೋದಾದ್ರೆ ಅಗ್ನಿದೇವನ ಬಗ್ಗೆ ಏನು ಹೇಳ್ತೀರಾ? ಅಗ್ನಿದೇವ ಅನ್ನೋಂಥದ್ದು ಹೇಗೆ ಆಯಿತು ಅಂತಂದರೆ ನೋಡಿ, ವಿಷ್ಣುಗೂ ಬ್ರಹ್ಮನಿಗೂ ಇಬ್ರಿಗೂ ಬೇಕಾದಷ್ಟು ಜಗಳ ಬಂದಿದೆ. ಅದು ಆಲ್ರೆಡಿ ನಾನು ನಿಮಗೆ ಎಲ್ಲ ವಿಶೇಷತೆ ಓದು ಪೌರ್ಣಮಿಲೇ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ. ಇದ್ರೇನೂ ಸಹ ಎಲ್ಲರೂ ಪೌರ್ಣಮಿ ಒಂದೊಂದು ಪೌರ್ಣಮಿಗೂ ಗಿರಿವನದ ಬಗ್ಗೆ ಹೇಳಿ ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ನನಗೂ ಹೇಳೋದ್ರಲ್ಲಿ ತುಂಬಾ ಇಚ್ಛೆ ಇದೆ, ತುಂಬಾ ಆಸೆ ಆಕಾಂಕ್ಷೆ ಇದೆ. ಖಂಡಿತ ಅದನ್ನೆಲ್ಲ ನಾನು ಹಂಚ್ಕೋಬೇಕು ಅನ್ನೋದು ತುಂಬಾ ಆಸೆ ಆಗುತ್ತೆ. ಕಾರಣ ಏನು ಅಂತಂದರೆ ದೇವರು ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ ಅದು ಮುಖ್ಯನೇ ಅಲ್ಲ. ಭಗವಂತ ಎಲ್ಲಿ ನೆಲೆಸಿದ್ರೆ ನಮಗೇನೆಲ್ಲ ಸಿಗುತ್ತೆ, ಆ ಭಗವಂತನ ದರ್ಶನ ಮಾಡೋದ್ರಿಂದ ನಮಗೇನೆಲ್ಲ ಫಲ ಇದೆ ನೋಡಿ. ಸುಬ್ರಹ್ಮಣ್ಯ, ಇವಾಗ ನಮ್ಮ ಧರ್ಮಸ್ಥಳದ ಹತ್ರ ಸುಬ್ರಹ್ಮಣ್ಯ ಇದೆ. ಅಲ್ಲಿರೋಂಥ ಸುಬ್ರಹ್ಮಣ್ಯಕ್ಕೆ ತಮಿಳ್ನಾಡಿಂದ ಎಲ್ಲೆಲ್ಲೂ ಬರ್ತಾರೋ ಗೊತ್ತಾ? ನಾನು ಹೇಳಿದೆ ಅಂತಂದರೆ ಸಾಕು, ಸುಬ್ರಹ್ಮಣ್ಯ ನಮ್ಗೆ ಅಡ್ರೆಸ್ ಕೊಡಿ, ನಾವು ಹೋಗ್ತೀವಿ. ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ತಮಿಳ್ನಾಡವರು ಇಲ್ಲಿಗೆ ಬರ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ನೋಡಿ, ನಾವು ಫಲನಿಗೆ ಹೋಗಲೇಬೇಕು, ಮಂಗಳ ದೋಷ ಕುಜದೋಷ ಇರೋ ಅಂಥವ್ರು ಅಂತ ಹೇಳ್ತೀವಿ. ಆದರೆ ಅಲ್ಲಿರೋರು ಇಲ್ಲಿಗೆ ಬಂದೇ ಬರ್ತಾರೆ. ಆಶ್ಲೇಷ ನಕ್ಷತ್ರಕ್ಕೆ ನಾವು ಪೂಜೆ ಮಾಡಬೇಕು, ಅದು ಯಾವಾಗ ಬರುತ್ತೆ ಹೇಳಿ ಅಂತ ಎಲ್ಲ ಕೇಳ್ಕೊತಾರೆ. ಕಾರಣ ಭಗವಂತ ಎಲ್ಲಿದ್ದಾರೆ ಅನ್ನೋದು, ಯಾವ ಊರಲ್ಲಿದ್ದಾರೆ, ಯಾವ ಸ್ಟೇಟಲ್ಲಿದ್ದಾರೆ ಅನ್ನೋದು ಮುಖ್ಯನೇ ಅಲ್ಲ. ಆ ಭಗವಂತನಿಂದ ನಾವು ಪರಿಹಾರ ಮಾಡ್ಕೋಬೇಕು ಈ ಕಷ್ಟನ. ಆ ಕಷ್ಟದಿಂದ ನಾವು ಪರಿಹಾರ ಆಗಿ ಒಳ್ಳೇದಾಗಬೇಕು ನಮಗೆ ಅನ್ನೋದು ಮಾತ್ರನೇ ನಮ್ಮ ಮನಸ್ಸಲ್ಲಿ ನೆಲೆಸಿರ್ಬೇಕೇ ವಿನಃ ದ್ವೇಷಗಳು ಯಾವುದೂ ಇರಬಾರ್ದು. ಕಾರಣ ಈ ಊರಿಗೆ ನಾವೇನಕ್ಕೆ ಹೋಗಬೇಕು, ಈ ಊರಿಂದ ನಾವೇನು ಪಡ್ಕೋಬೇಕು ಅನ್ನೋಂಥದ್ದು ಖಂಡಿತ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಹುಟ್ಟಬಾರ್ದು, ಬರಬಾರ್ದು. ಹಾಗಾಗಿ ಯಾವ ದೇವ್ರು ಎಲ್ಲಿದ್ರೇನೂ ಸರಿ, ಶಕ್ತಿ ಒಂದೇನೆ ನೋಡಿ. ಮೂರ್ತಿ ಚಿಕ್ಕದಾದ್ರೇನು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವ, ಹಾಗೆ ಆ ಕೀರ್ತಿನ ಪಡ್ಕೋಬೇಕು ನಾವು, ಆ ಶಕ್ತಿನ ಪಡ್ಕೋಬೇಕು. ಆ ಬ್ಲೆಸ್ಸಿಂಗ್ಸ್, ಆ ಆಶೀರ್ವಾದನ ನಾವು ತಗೋಬಿಟ್ವಿ ಅಂದರೆ 7 ಜನ್ಮಕ್ಕೂ ದೋಷ ಇಲ್ದಿರ, ಪಾಪ ಇಲ್ದಿರ, ಕರ್ಮ ಇಲ್ದಿರ, ಶಾಪ ಇಲ್ದಿರ ನಾವು ಬಾಳ್ಬಿಡ್ಬೋದು. ಆದರೆ ಒಂದೊಂದು ನಾವು ಇಟ್ಕೊಂಡು ಒಬ್ಬೊಬ್ಬರು ಒಂದೊಂದು ಮನುಷ್ಯನಿಗೂ ಖಂಡಿತ ಇದೆ ಒಂದು ದೋಷ, ಒಂದು ಪಾಪ ಖಂಡಿತ ಇದೆ. ಅದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ನೋಡಿ, ಕ್ಷೇತ್ರಗಳಿಗೆ ಹೋಗಿ ಪ್ರದಕ್ಷಿಣೆ ಮಾಡೋ ಅಂಥದ್ದು ಬೆಟ್ಟನ ಗಿರಿವನ ಅಂತ ಹೇಳ್ತಾರೆ. ಗಿರಿವನನ ಪ್ರದಕ್ಷಿಣೆ ಮಾಡೋ ಅಂಥದ್ದು. ಆಗ ಶಿವಪರಮಾತ್ಮ
ಒಂದು ಸೆಕೆಂಡು 3 ಕಣ್ಣನ್ನು ಅಷ್ಟು ಶ್ರೇಷ್ಠತೆಯಿಂದ 3 ಕಣ್ಣಿಂದನೂ ಆ ಭಗವಂತ ಆಶೀರ್ವಾದ ನಮಗೆ ಕೊಡ್ತಾರಂತೆ. ನೋಡಿ ಎಷ್ಟು ವಿಶೇಷತೆ ಇದೆ. ಅಗ್ನಿದೇವ ಏನಕ್ಕೆ ಬಂದರು ಅನ್ನೋಂಥದ್ದು ಹೇಳ್ತೀನಿ. ಕಾರಣ ಬ್ರಹ್ಮನು ವಿಷ್ಣು ತುಂಬಾ ಜಗಳ ಬಂದಿದೆ, ನಾನು ದೊಡ್ಡವರು ಅಂತ ಅನ್ನೋಂಥ ಸಮಯದಲ್ಲಿ ಆ ಶಿವ ಪರಮಾತ್ಮ ಕೈಲಾಸದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಮಾಡೋ ಅಂಥ ಸಮಯದಲ್ಲಿ ಕರೆಕ್ಟಾಗಿ ಇವರಿಬ್ಬರೂ ಜಗಳ ಮಾಡ್ತಾ ಇದ್ದಾರೆ. ನಾನೇ ನಿಮಗಿಂತ ದೊಡ್ಡವರು. ಲಾಸ್ಟಲ್ಲಿ ಅವ್ರು ಬರ್ತಾರೆ. ಸ್ವಾಮಿ ಬಂದಂಥ ಸಮಯದಲ್ಲಿ ಪಾತಾಳಕ್ಕೂ ಭೂಲೋಕ ಆಕಾಶಕ್ಕೂ ಅಷ್ಟು ಹೈಟಾಗಿ ನಿಂತ್ಬಿಟ್ರಂತೆ. ನಿಂತಿದ್ದ ತಕ್ಷಣ ಏನು ಮಾಡಿದ್ರೇನು ಸರಿ ಇವರಿಬ್ರಿಗೂ ಏನೂ ಓಡಲಿಲ್ಲ. ಬ್ರಹ್ಮನಿಗೂ ವಿಷ್ಣುವು ಏನಿದು ನಮಗಿಂತ ದೊಡ್ಡವರಾಗಿ ಇವ್ರು ಬಂದ್ಬಿಟ್ರಲ್ಲ ಶಿವ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅದಕ್ಕೆ ಹೇಳಿದ್ದು, ನನ್ನ ಕಾಲನ್ನು ಒಬ್ಬರು ಮುಟ್ಟಿ ನನ್ನ ತಲೆನ ಒಬ್ಬರು ಮುಟ್ಟಿ ಅಂತ. ನನ್ನ ಮಗ ಅವರಿಂದ ಆಗಲೇ ಇಲ್ವಂತೆ. ಒಂದು ಪಕ್ಷಿ ವಾಹನದಿಂದ ಹೋಗಿ ಪಕ್ಷಿ ರೂಪದಲ್ಲಿ ಹೋಗಿ ತಲೆ ಮುಟ್ಟಕ್ಕೆ ಹೋಗಿದ್ದಾರೆ, ಆಗಲಿಲ್ಲ. ಪಾತಾಳದಲ್ಲಿ ಒಂದು ಪಾದ ಮುಟ್ಟಕ್ಕೆ ಹೋಗಿದ್ದಾರೆ, ಆಗಲಿಲ್ಲ. ಇದೆಲ್ಲ ಆಗಲಿಲ್ಲ. ಆಮೇಲೆ ನಾನು ಇವರು ನೋಡಲೇಬೇಕು ಅನ್ನುವಾಗ ಅವರಿಬ್ಬರೂ ತಪ್ಪಾಯಿತು ಅಂತ ಅವ್ರ ಕ್ಷಮೆ ಕೇಳ್ಕೊಳೋ ಅಂಥ ಟೈಮಲ್ಲಿ ಆ ಭಗವಂತ ಅಗ್ನಿಯಾಗಿ ಅವ್ರಿಗೆ ದರ್ಶನ ಕೊಟ್ಟಿದ್ದಂಥ ಸ್ಥಳ ನೋಡಿ ನಮ್ಮ ಮೈಯೆಲ್ಲ ಜುಮ್ಮನ್ನುತ್ತೆ. ಆ ಸ್ಥಳನೇ ಭಗವಂತ ಆ ಶಿವ ಪರಮಾತ್ಮ ದರ್ಶನ ಕೊಟ್ಟಿದ್ದಂಥ ಸ್ಥಳ ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲೇ ಬಂದು ಅವರು ಅಗ್ನಿದೇವನಾಗಿ ನಿಂತಿದ್ದಂಥ ಸ್ಥಳ ಸ್ವಾಮಿ ಬೆಟ್ಟ ನೋಡಿ. ಆ ಸ್ವಾಮಿ ಬೆಟ್ಟದಲ್ಲಿ ಅಗ್ನಿದೇವನಾಗಿ ಭೂದೇವಿಗೂ ಆಕಾಶವೇಣಿಗೂ ಹೈಟಾಗಿ ನಿಂತು ಅಗ್ನಿದೇವನಾಗಿ ಇಬ್ಬರಿಗೂ ದರ್ಶನ ಕೊಟ್ರಂತೆ. ಆವಾಗಲೇ ಇವರಿಬ್ಬರು ಹೇಳಿದ್ರಂತೆ, ಕ್ಷಮೆ ಇರಲಿ, ನಾವಿಬ್ಬರು ಸೇರಿ ನಿಮಗೆ ಇಲ್ಲಿ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಆ ತಾಯಿನ ಪಾರ್ವತಾ ದೇವಿನ ಪ್ರದಕ್ಷಿಣೆ ಮಾಡಿಸಿದ್ದಾರೆ. ಪಾರ್ವತಾ ದೇವಿ ಪ್ರದಕ್ಷಿಣೆ ಮಾಡಿದ್ಮೇಲೆ ಅಗ್ನಿದೇವ ಶಾಂತಿ ಆಗಿದ್ದಾರೆ ನೋಡಿ. ಅಗ್ನಿನ ಯಾವಾಗಲೂ ನಾವು ಆರಿಸೋಕ್ಕಾಗುತ್ತೆ. ಅದು ಆರಿಸ್ಬೇಕಂದ್ರೆ ಎಷ್ಟು ನಾವು ಶ್ರಮ ಪಡಬೇಕು. ಜ್ವಾಲೆ ಅದು ಸಾಧಾರಣ ವಿಷಯನೇ ಅಲ್ವಾ. ಹಾಗಾಗಿ ಆ ಭಗವಂತ ನೋಡಿ ಕೃತಾಯುಗದಲ್ಲಿ ಇದ್ದಿದ್ದಂಥದ್ದು ವೈಡೂರ್ಯದಿಂದ ಸೇರಿದಂಥ ಬೆಟ್ಟ. ಅದೇ ರೀತಿ ತ್ರೇತಾಯುಗದಲ್ಲಿ ಬಂದು ಚಿನ್ನ ಆಗಿದ್ದಂಥದ್ದು ಚಿನ್ನದ ಬೆಟ್ಟ ಆಯ್ತಂತೆ. ತ್ರೇತಾಯುಗ ದ್ವಾಪರ ಯುಗದಲ್ಲಿ ಬೆಳ್ಳಿ ಥರ ಆಯ್ತಂತೆ. ತ್ರೇತಾಯುಗ ದ್ವಾಪರ ಯುಗ ಕಲಿಯುಗದಲ್ಲಿ ಕಲ್ಲಾಯ್ತಂತೆ ನೋಡಿ. ಬೆಟ್ಟನೇ ಕಲ್ಲಾಗೋಯ್ತಂತೆ. ಅಷ್ಟು ಅದರಲ್ಲಿ ವಿಜೃಂಭಣೆಯಿಂದ ಕೂಡಿದಂಥ ಆ ಭಗವಂತನ ಆಶೀರ್ವಾದ ಒಂದೊಂದು ಅಲ್ಲಿರೋಂಥ ಬೆಟ್ಟದಲ್ಲಿ ಇರೋಂಥ ಕಲ್ಲಲ್ಲಿ ಆ ಗಿಡ ಮರಗಳಲ್ಲಿ ಖಂಡಿತ ಇದ್ದಾರೆ ನೋಡಿ. ಅದಕ್ಕೆ ಆ ಮಹಾಮುನಿವರುಗಳಿಗೆ ಮಾತ್ರನೇ ಅಲ್ಲಿರೋಂಥ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಾವು ಬೆಟ್ಟ ಸುತ್ತ ಅಂತ ಟೈಮಲ್ಲಿ ಅಷ್ಟ ದಿಕ್ಕುಗಳಲ್ಲೂ ಆ ಭಗವಂತ ಒಂದೊಂದು ಲಿಂಗನೂ ಇದೆ. ಆ ಲಿಂಗನೂ ಸಹ ನಾನು ನೆಕ್ಸ್ಟ್ ನಿಮಗೆ ಒಂದೊಂದು ಲಿಂಗಕ್ಕೂ ಏನು ವಿಶೇಷತೆ ಅನ್ನೋದು ಬರೋ ಶುಕ್ರವಾರ ತಿಳಿಸ್ಕೊಡ್ತೀನಿ ಖಂಡಿತ. ಆ ಅಷ್ಟಲಿಂಗಗಳನ್ನೂ ದರ್ಶನ ಮಾಡಿ ನಾವು ಒಂದೊಂದು ಲಿಂಗದ ಹತ್ರನೂ 1 ನಿಮಿಷ ಧ್ಯಾನ ಮಾಡಿದ್ರೆ ಸಾಕಂತೆ. ಆ ಶಿವ ಪರಮಾತ್ಮ ಪಾರ್ವತಾ ದೇವಿಗೆ ಏನೆಲ್ಲ ಕೊಟ್ಟರೋ ಅದೆಲ್ಲ ನಮಗೂ ಕೊಡ್ತಾರಂತೆ ಆಶೀರ್ವಾದ. ಅದಕ್ಕೆ ಹೇಳೋದು, ಒಂದು ಪೌರ್ಣಮಿ, ಒಂದು ವರ್ಷದಲ್ಲಿ ಒಂದು ಪೌರ್ಣಮಿ, ಅದು ಚೈತ್ರ ಮಾಸ ಪೌರ್ಣಮಿ, ಚಿತ್ರೆ ಪೌರ್ಣಮಿ ಅಂತ ಹೇಳ್ತಾರೆ. ಆ ಚಿತ್ರೆ ಪೌರ್ಣಮಿಗೆ ಪವರ್ಫುಲ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಶಿವ ಪಾರ್ವತಿ ಇಬ್ಬರೂ ಕೈಲಾಸದಿಂದ ಬಂದು ಭೂಲೋಕ ಕೈಲಾಸ ಹಾಕಿ ನೋಡಬೇಕು ಅಂತಲೇ ಬಂದಿದ್ದಂತೆ. ಅದಕ್ಕೋಸ್ಕರನೇ ಪ್ರದಕ್ಷಿಣೆ ಮಾಡಿದವ್ರನ್ನೆಲ್ಲನೂ ಮತ್ತೆ ಅವರಿಬ್ಬರು ಸೇರಿ ಒಂದು ಪ್ರದಕ್ಷಿಣೆ ಬರ್ತಾರಂತೆ. ಕಾರಣ ಏನು ಅಂತಂದರೆ ಬಂದು ಹೋಗಿರೋರೆಲ್ರಿಗೂ ನಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನೋಡಿ. ಆ ಭಗವಂತನ ಆಶೀರ್ವಾದ ಅಪಾರ ಅಂತ ಹೇಳ್ತೀವಿ. ಕಾರಣ ಯಾಕೆ ಅಂತ ಅಷ್ಟು ಶಕ್ತಿ, ಅಷ್ಟು ವಿಶೇಷತೆ ಇದೆ. ಇವತ್ತಿನ ದಿವಸ ನಾವು ಅಲ್ಲಿದ್ವಿ ಅಂತ ಇಟ್ಕೊಳ್ಳಿ, ಅವರ ಆಶೀರ್ವಾದ ಸುಮ್ಮನೆ ಜಸ್ಟ್ ಒಂದು ಕರ್ಪೂರ ಹಚ್ಬಿಟ್ಟು ನೀವು ಅಲ್ಲೊಂದು ಸೆಕೆಂಡ್ ನಮಸ್ಕಾರ ಮಾಡಿದ್ರೆ ಸಾಕು. ನಮ್ಮ ಕರ್ಮ ಎಲ್ಲ ಕರ್ಪೂರ ರೀತಿ ಯಾವ ರೀತಿ ಕರೀತಾ ಇದೆಯೋ ಅದೇ ರೀತಿ ಕರ್ಪೂರದ ರೀತಿಯೇ ಹೊರಟೋಗುತ್ತಂತೆ. ಅದಕ್ಕೆ ಹೇಳೋದು, ದೋಷ ಆಗಲಿ ಪಾಪ ಆಗಲಿ ನೋಡಿ. ವಿಷ್ಣುನೂ ಬ್ರಹ್ಮನಿಗೆ ಪೋಟಿ ಬಂದಾಗ ಅವರಿಬ್ಬರು ನಾನು ನಾನತ್ವ ಬಂದಾಗ ಅವ್ರಿಗೆ ಶಾಂತಿ ಸಿಕ್ಕಿದಂಥ ಸ್ಥಳನೂ ಸಹ ಹೇಳ್ತೀನಿ. ಅವರೆಲ್ಲಿ ಸ್ನಾನ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಮೋಕ್ಷ ಸಿಕ್ತು ಅನ್ನೋದು ಸಹ ತಿಳಿಸ್ತಾ ಹೋಗ್ತೀನಿ. ಗುರುವೇ ಶರಣಂ.